ಸಂಗೀತ ಮತ್ತು ಪ್ರತಾಪ್ ಅವರು. ಸೊ ಯೂಶ್ವಲಿ ಬಿಗ್ ಬಾಸ್ ಅಂದ ತಕ್ಷಣ ನಮಗೆ ನಾವು ನಮ್ಮ ರೀತಿಯಲ್ಲಿ ಬದುಕ್ತೀವಿ, ಅಂದರೆ ರೆಗ್ಯುಲರ್ ಡೇಯಲ್ಲಿ ನಾವು ಹಿಂಗಿರ್ತೀವಿ ಆ ರೀತಿ ಇರಬೇಕು ಅಂಥೇಳಿ ಅಂದ್ಕೊಂಡು ಹೋಗುವಂಥವ್ರು ಜಾಸ್ತಿ ಜನ. ಆದರೆ ಸಂಗೀತ ಮತ್ತು ಪ್ರತಾಪ್ ಅವರು ನಾಟಕ ಆಡ್ತಿದ್ದಾರೆ ಅಂಥೇಳಿ ನಿಮಗೂ ಅನ್ಸುತ್ತಾ, ಮನೆಯಲ್ಲಿ ಇದ್ದಾಗೂ ನಿಮ್ಗೆ ಅನ್ಸುತ್ತಾ, ಅಥವಾ ಹೊರಗಡೆ ಬಂದಮೇಲೆ ಒಂದಿಷ್ಟು ಫುಟೇಜ್ಗಳು, ಅಂದರೆ ಇಷ್ಟು ದಿನದ ಅಷ್ಟು ಎಪಿಸೋಡ್ ನೋಡಿರೋಕ್ಕೆ ನಿಮಗೆ ಚಾನ್ಸ್ ಇಲ್ಲ, ಬಟ್ ನೋಡಿರೋಂಥ ಅಷ್ಟು ಎಪಿಸೋಡ್ಗಳಲ್ಲಿ ಇಲ್ಲಾಗೂ ನಾಟಕನೇ ಅವ್ರು ಆಡ್ತಿರೋದು ಅಂತ ನಿಮಗೆ ಪೋಟ್ರೆ ಆಗಿರೋದಂಥದ್ದು ಇದೆಯಾ? ನಮ್ಗೆ ಒಳಗಡೆನೆ ಗೊತ್ತಾಗಿದೆ ಅವ್ರು, ನಮ್ಗೆ ಒಳಗಡೆನೆ ಗೊತ್ತಾಗಿದೆ ಅವ್ರು ಯಾವಾಗ ನಾಟಕ ಆಡಿದ್ದಾರೆ ಅಥವಾ ಯಾವಾಗ ರಿಯಲ್ ಆಗಿದ್ದಾರೆ ಅನ್ನೋಂಥದ್ದು. ಸಿ ಇಮೋಷನ್ಸ್ ತುಂಬಾ ಚೇಂಜ್ ಆಗ್ತಿರುತ್ತಲ್ಲಿ. ಬಟ್ ಇವರ ವಿಚಾರಗಳಲ್ಲಿ ಏನಾಗೋಯ್ತು, ಒಬ್ರು 70 ದಿನವರೆಗೂ ಒಂಥರ ಇದ್ದು ಅದಾದ್ಮೇಲೆ ಚೇಂಜ್ ಆಗ್ತಾರೆ. ಅಂದರೆ ಒಬ್ರು ಒಂದು 50 ದಿನ ಇದ್ದು ಚೇಂಜ್ ಆಗ್ತಾರೆ, ಮತ್ತು ಅದು ಸರಿ ಅನ್ಸಲ್ಲ, ಇನ್ನೊಂದು 20 ದಿನ ಆದ್ಮೇಲೆ ಚೇಂಜ್ ಆಗ್ತಾರೆ, ಅದಾದ್ಮೇಲೆ ಇನ್ನೊಂದು ರೀತಿಯಲ್ಲಿ ಚೇಂಜ್ ಆಗ್ಬಿಡ್ತಾರೆ. ಸೊ ತುಂಬ ವೇರಿಯೇಷನ್ಸ್ ಕಾಣಿಸ್ತು ಒಬ್ಬರ ವಿಚಾರದಲ್ಲಿ. ಇನ್ನೊಬ್ಬರ ವಿಚಾರದಲ್ಲಿ 80 ದಿನದವರೆಗೂ ಒಂಥರ ಇರ್ತಾರೆ, ನನಗೆ ಮಾತಾಡೋಕ್ಕೆ ಬರಲ್ಲ ಅನ್ನೋ ಥರ ಇರ್ತಾರೆ. ಈಗ ಇನ್ನೊಬ್ಬರನ್ನ ಟಾಂಟ್ ಮಾಡಿ ಹೀಯಾಳಿಸಿ ಮ್ಯಾನರ್ಲೆಸ್ ಆಗಿ ಬಿಹೇವ್ ಮಾಡ್ತಾರೆ. ಸೊ ಒಂದು ಅದು ನಿಜ, ಇಲ್ಲಾಂದರೆ ಇದು ಸುಳ್ಳು, ಇಲ್ಲ ಇದು ನಿಜ ಅದು ಸುಳ್ಳು, ಒಟ್ಟಿನಲ್ಲಿ ಫೇಕ್ ಅನ್ನೋದನ್ನು ಅವರೇ ತೋರಿಸ್ಕೊಡ್ತಾ ಇದ್ದಾರೆ. ಓಕೆ.